ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಈ ಪ್ರಕರಣದ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಯಾರ್ಯಾರ ಗನ್ ಮತ್ತು ಗನ್ ಮ್ಯಾನ್ ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ? ಎಸ್ಪಿ ಹೇಳಿರೋ ಪ್ರಕಾರ ಪೊಲೀಸರಿಂದ ಫೈರಿಂಗ್ ಆಗಿದ್ದಲ್ಲ ಇದು. ಹಾಗಾದ್ರೆ ಖಾಸಗಿ ಗನ್ ಮ್ಯಾನ್ ಗನ್ ನಿಂದಲೇ ಫೈರ್ ಆಗಿದ್ದು. ಶ್ವೇತಾ, ಈಗಾಗಲೇ ಹೇಳಿದಂತೆ ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಸರ್ಕಾರದಿಂದ ನೀಡತಕ್ಕಂಥ ಓರ್ವ ಗನ್ಮ್ಯಾನ್ ಇರ್ತಾನೆ. ಆದರೆ ಆಯಾ ವ್ಯಕ್ತಿಗಳಿಗೆ, ಆಯಾ ಜನಪ್ರತಿನಿಧಿಗಳಿಗೆ ತಮಗೆ ಹೆಚ್ಚುವರಿ ಭದ್ರತೆ ಬೇಕಂತೇಳಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ತಕ್ಕಂಥದ್ದು ಇಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಸಾಮಾನ್ಯ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಬಳ್ಳಾರಿ ಅಂತ ಮಹಾನಗರದಲ್ಲಿರ್ತಕ್ಕಂಥ ನಾಯಕರುಗಳು ಗನ್ಮ್ಯಾನ್ಗಳಿಂದ ಒಂದಷ್ಟು ಫೇಮಸ್ ಆಗಿದ್ರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಶಾಸಕ ಭರತ್ ರೆಡ್ಡಿ ಆಗಿರ್ಬೋದು, ಅವರ ಸಂಬಂಧಿಯಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಖಾಸಗಿಯಾಗಿ ಗನ್ಮ್ಯಾನ್ ಇಟ್ಕೊಂಡಿದ್ರು. ಜನಾರ್ದನ್ ರೆಡ್ಡಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿದ್ದಾಗ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರೆಲ್ಲ ಜನಾರ್ದನ್ ರೆಡ್ಡಿ ಸೇರಿದಂತೆ ಅವರ ಯಾವ ಪಟಾಲಮಿತ್ತು ಎಲ್ಲರೂ ಕೂಡ ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡಿದ್ರು. ಆದರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರಲ್ಲಿ ಒಂದಷ್ಟು ಖಾಸಗಿ ಗನ್ಮ್ಯಾನ್ಗಳ ಅಬ್ಬರ ಕಡಿಮೆ ಆಗಿದೆ. ಇದೀಗ ಅದು BJPಯ ನಾಯಕರ ಹತ್ರ ವಾಲಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಘಟನೆ ನಡೆದ ಕಡೆಗೆ ಅಂದರೆ ನಿನ್ನೆ ಹೆಚ್ಚು ಕಡಿಮೆ 10 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಲಾಗಿದೆ. ಅದರಲ್ಲಿ 9 ಗುಂಡು ಹಾರಿಸ್ತಕ್ಕಂಥ ಪ್ಲೇಸ್ಗಳನ್ನು ಪೊಲೀಸರು ಫೈಂಡ್ ಔಟ್ ಮಾಡಿದ್ದಾರೆ. ಒಂದು ಮಾತ್ರ ರಾಜಶೇಖರನ್ ಮೃತಪಟ್ಟಿದ್ದಾನೆ, ಅವರ ದೇಹದಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. 10 ಬುಲೆಟ್ಗಳು ಹೊರಗಡೆ ಬಂದಿದ್ದಾವೆ. ಆದರೆ ಅವು ಸದ್ಯಕ್ಕಂತೂ ಪೊಲೀಸ್ ಗನ್ಮ್ಯಾನ್ಗಳು ಮತ್ತು ಯಾವುದೇ ಪೊಲೀಸರಿಂದ ಹೊರಗೆ ಬಂದಿರತಕ್ಕಂಥ ಬುಲೆಟ್ಸ್ ಅಲ್ಲ. ಹೀಗಾಗಿ ಖಾಸಗಿ ಗನ್ಮ್ಯಾನ್ಗಳೇ ಈ ಬುಲೆಟನ್ನು ಹಾರಿಸಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಪೊಲೀಸರು ಎಲ್ಲ ಗನ್ಮ್ಯಾನ್ಗಳಿರ್ತಕ್ಕಂಥ ಅಂದರೆ ಖಾಸಗಿ ಗನ್ಮ್ಯಾನ್ಗಳಾಗಿರ್ಬೋದು, ಸರ್ಕಾರಿ ಗನ್ಮ್ಯಾನ್ಗಳಿದೆ, ಅವರೆಲ್ಲರೂ ಇರ್ತಕ್ಕಂಥ ಗನ್ಗಳನ್ನು ಇದೀಗ ವಶಪಡಿಸಿಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾವುದೇ ವ್ಯಕ್ತಿಗೆ ಅಂದರೆ ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಬುಲೆಟ್ಗಳ ಅಂಕಿ ಅಂಶಗಳನ್ನು ಕೂಡ ಅವರು ಕೊಡಬೇಕಾಗುತ್ತೆ. ಯಾರ ಅಂಕಿ ಅಂಶದಲ್ಲಿ ವ್ಯತ್ಯಾಸ ಬಂದಿರುತ್ತೆ ಅದು ಆ ಗನ್ನಿಂದ ಹಾರಿದ್ವದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸಲಾಗ್ತದೆ. ಅದ್ರ ಜೊತೆಗೆ ಅಂದರೆ ನಿನ್ನೆ ಇಡೀ ರಾತ್ರಿ ಅಂದರೆ ಘಟನೆ ನಡೆದಾದ ಬಳಿಕ ರಾತ್ರಿ 2 ಗಂಟೆಗೆ ಬಂದಿರತಕ್ಕಂಥ FSL ತಂಡ ಏನಿದೆ ಎಲ್ಲ ರೀತಿಯ ತಪಾಸಣೆ ಮಾಡಿ 1-1.5 ಗಂಟೆಗಳ ಕಾಲ ಆಯಾ ಸ್ಥಳದಲ್ಲಿ ಬಿದ್ದಿರತಕ್ಕಂಥ ಸೂಕ್ಷ್ಮ ವಸ್ತುಗಳನ್ನೆಲ್ಲವನ್ನು ಕಲೆಕ್ಟ್ ಮಾಡಿದೆ. ಯಾವ ಗನ್ನಿಂದ ಯಾವ ಬುಲೆಟ್ ಹೊರ ಬಂದಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತಾರೆ. ಯಾಕಂದರೆ ನಾವು ಅಂದ್ಕೊಂಡಂಗೆ ಅಥವಾ ಪಬ್ಲಿಕ್ಕಲ್ಲಿ ಚರ್ಚೆ ಆಗ್ತದೆ ಯಾರ್ದೋ ಗನ್ಮೇನಿಂದ ಬುಲೆಟ್ ಹಾರಿದೆ, ಯಾವುದೋ ಸರ್ಕಾರಿ ಗನ್ಮೇನಿಂದ ಹಾರಿದೆ ಅಂತಲ್ಲ. ಅವೆಲ್ಲವನ್ನು ಹೊರತುಪಡಿಸಿ ಬೇರೆ ಎಲ್ಲಿಂದ ಬಂದಿರತಕ್ಕಂಥ ಗನ್ನಿಂದ ಏನಾದರೂ ಬುಲೆಟ್ ಹಾರಿತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಎಲ್ಲ ಆಯಾಮದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಶ್ವೇತಾ, ಈ ಮಧ್ಯೆ ಮತ್ತೊಮ್ಮೆ ಇವತ್ತು ಭರತ್ ರೆಡ್ಡಿ ಅವರು ಮತ್ತು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಪರಸ್ಪರ ವಾಗ್ದಾಳಿ ಮಾಡಿಕೊಂಡ್ರು. ಘಟನೆಗೆ ಪರಸ್ಪರ ಅವ್ರ ಕಾರಣ ಇವ್ರ ಕಾರಣ ಅಂತ ಹೇಳ್ತಕ್ಕಂಥ ಕೆಲಸ ಮಾಡಿದ್ರು. ಮೇಲ್ನೋಟಕ್ಕೆ ಬ್ಯಾನರ್ನಿಂದ ಆಗಿರ್ತಕ್ಕಂಥ ಗಲಾಟೆ ಆದರೂ ಇದರ ಹಿಂದೆ ಹಳೆ ದೇಶ ತುಂಬಿದೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಾವಿಲ್ಲಿ ಹೇಳ್ಬೋದಾಗಿತ್ತೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.